ಹೆಲೋ ಲಿಟಲ್ ಒನ್ಸ್. ಇವತ್ತು ಒಂದು ಕತೆ ಕೇಳೋಣ. ಒಂದೂರಲ್ಲಿ ಒಬ್ಬ ರೈತ ಇರ್ತಾರೆ. ಅವರು ಹಳ್ಳಿಲಿ ವಾಸ ಮಾಡ್ತಾ ಇರ್ತಾರೆ. ಅವರಿಗೆ 3 ಜನ ಗಂಡು ಮಕ್ಕಳಿರ್ತಾರೆ. ಯಾವಾಗಲೂ ಮಕ್ಕಳು ಪರಸ್ಪರ ಜಗಳ ಆಡ್ತಾ ಇರ್ತಾರೆ. ಒಂದಿನ ರೈತ ತೀವ್ರವಾಗಿ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಮಕ್ಕಳು ವರ್ತನೆ ನೋಡಿ ತಂದೆಗೆ ತುಂಬಾ ಬೇಜಾರಾಗಿರುತ್ತೆ. ಆಗ ರೈತ ಹೇಳ್ತಾರೆ ಮಕ್ಕಳಿಗೆ, ನೀವು ಒಂದು ಕಟ್ಟಿನಷ್ಟು ಕಡ್ಡಿಗಳನ್ನ ತರ್ರಿ ಅಂಥೇಳಿ. ಸೊ ಮಕ್ಕಳು ತೊಗೊಂಬಂದಾದಮೇಲೆ ರೈತ ಹೇಳ್ತಾರೆ ಮಕ್ಕಳಿಗೆ, ಇದನ್ನು ಮುರಿಲಿಕ್ಕೆ ಪ್ರಯತ್ನ ಪಡಿ ನೀವು ಅಂಥೇಳಿ. ಸೊ ಅವರು ಪ್ರಯತ್ನ ಪಡ್ತಾರೆ ಆದರೆ ಮುರಿಯೋಕ್ಕಾಗೋದೇ ಇಲ್ಲ ಅವ್ರ ಕೈಲಿ. ಆಮೇಲೆ ರೈತ ಹೇಳ್ತಾರೆ, ಓಕೆ, ಈ ಕಟ್ಟನ್ನು ಬಿಚ್ಚಿಬಿಟ್ಟು ಇವಾಗ ಮುರೀರಿ ನೀವು ಅಂತ ಹೇಳ್ತಾರೆ. ಆವಾಗ ಪ್ರಯತ್ನ ಪಡ್ತಾರೆ. ಆವಾಗ ಈಸಿಯಾಗಿ ಮುರಿದೋಗುತ್ತೆ, ಅಂದರೆ ಸುಲಭವಾಗಿ ಮುರಿದೋಗುತ್ತೆ. ಆವಾಗ ರೈತ ಹೇಳ್ತಾರೆ, ನಾವು ಒಗ್ಗೂಡಿ ಇದ್ದರೆ ನಮ್ಮನ್ನು ಯಾರೂ ಬೇರೆ ಮಾಡೋಕ್ಕಾಗೋದಿಲ್ಲ, ನಮ್ಗೆ ಯಾರಿಗೂ ಏನೂ ಆಗೋದೂ ಇಲ್ಲ. ಸೊ ನಾವು ಒಗ್ಗೂಡಿದ್ರೆ ನಮ್ಮ ಏಕತೆನ ಯಾರೂ ಕೂಡ ಮುರಿಯೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ನಾವು ಒಂದಾಗಿಲ್ಲ ಅಂದರೆ, ನಾವು ಏಕತೆಯಿಂದ ಇಲ್ಲ ಅಂತ ಹೇಳಿದ್ರೆ ಸೊ ನಮ್ಮನ್ನು ಯಾರು ಬೇಕಾದರೂ ಮುರಿಬೋದು ಅಲ್ವಾ ಅಂತ ಹೇಳಿ ಮಕ್ಕಳಿಗೆ ಹೇಳ್ತಾರೆ. ಆವಾಗ ಮಕ್ಕಳು ಹೌದು, ಸೊ ನಮ್ಮಿಂದ ತಪ್ಪಾಗಿದೆ, ಇನ್ಮೇಲೆ ನಾವು ಪಾಠ ಕಲಿತೀವಿ ಅಂತ ಹೇಳ್ಬಿಟ್ಟು ಮಕ್ಕಳು ಇವಾಗ ಪ್ರೀತಿಯಿಂದ ಖುಷಿಯಿಂದ ಒಗ್ಗಟ್ಟಾಗಿ ಜೀವನ ಮಾಡೋಕ್ಕೆ ಶುರು ಮಾಡ್ತಾರೆ. ಇದರಿಂದ ನಾವು ಏನು ಕಲ್ತ್ವಿ ಅಂತ ಹೇಳಿದ್ರೆ, ಏಕತೆಯಲ್ಲಿ ನಮಗೊಂದು ದೊಡ್ಡ ಶಕ್ತಿ ಇದೆ. ನಾವು ಯಾವಾಗಲೂ ಒಗ್ಗೂಡಿ ಇದ್ದಾಗ ನಮ್ಮನ್ನು ಯಾರೂ ಬೇರೆ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಕಲ್ತ್ವಿ ಅಲ್ವಾ. ಥ್ಯಾಂಕ್ ಯು. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.